ಮಗಳು ಓಡ್ ಬಂದ್ಲು. ಅಪ್ಪ ಅಪ್ಪ ನನ್ಗೇನಾರು ತಂದಿದ್ಯಾ? ಅಪ್ಪ ನನ್ಗೇನಾರು ತಂದಿದ್ಯಾ? ತೋರ್ಸು, ಏನೋ ಬಚ್ಚಿಟ್ಕೊಂಡಿದ್ಯಾ? ನಮಸ್ಕಾರ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಇವನು ಚಡ್ಡಿ ಮತ್ತೆ ಟೀ ಶರ್ಟ್ ಅಲ್ಲಿ ಬಂದಿದ್ದಾನೆ ಆಡಿಷನ್ಗೆ, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಆಡಿಷನ್ ಅಂದ್ರೆ ಎಲ್ಲ ಹೇಗೆ ರೆಡಿಯಾಗಿ ಬರ್ತಾರೆ ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ಕ್ಯಾಟ್ರಿಂಗಿಗೆ ಬಂದಿದ್ದೆ. ನಮ್ಮ ಕೆಫೆದು ಫುಡ್ ಸರ್ವ್ ಆಗ್ತಿತ್ತು. ಇರ್ಲಾರ್ದೆ ಇರುವೆ ಬಿಟ್ಟಂಗೆ ನನ್ನ ಹೆಂಡ್ತಿ ಬಿಟ್ಟಿದ್ದು ಇರುವೆ ಇದು. ಹೋಗು ಆಡಿಷನ್ ಕೊಡು, ಚಿಕ್ಕ ವಯಸ್ಸಿಂದ ಡ್ರಾಮಾ ಅಂತೀಯ, ಆ್ಯಕ್ಟಿಂಗ್ ಮಾಡ್ತೀನಿ, ಅದು ಇದು ಅಂತೀಯ, ಒಂದು ಸ್ವಲ್ಪ ತೋರಿಸು ಅಂದ್ಬಿಟ್ಟು. ಹಂಗಾಗಿ ಯಾವ ಡ್ರೆಸ್ಸಲ್ಲಿದೆ ಅದೇ ಡ್ರೆಸ್ಸಲ್ಲಿ ಫಾರ್ಮ್ ಫಿಲ್ ಮಾಡಿ ಹಿಂಗೆ ಬಂದೆ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ, ಇಲ್ಲೇ ಪ್ರಾವಿಡೆಂಟ್ ಪಾರ್ಕ್ ಸ್ಕ್ವೇರಲ್ಲಿ ಇರೋದು. ಮೂಲತಃ ನಾನು BSc ಓದ್ಬೇಕಾದ್ರೆ ಮತ್ತು MCA ಮಾಡಬೇಕಾದ್ರೆ ರಂಗಾಯಣದಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಅಂತ ಹೋಗ್ತಾ ಇದ್ದೆ. ಅದ್ರ ಜೊತೆ ಮಂಡ್ಯ ರಮೇಶ್ ಅವ್ರ ಜೊತೆನೂ ಒಂದು ವರ್ಷ ಕಾಲ ವರ್ಕ್ ಮಾಡಿದ್ದೆ. ಆ, ಕೆಲಸದ ಒತ್ತಡ ಗೊತ್ತಲ್ಲ ನಿಮಗೆ, ಮಿಡಲ್ ಕ್ಲಾಸ್, ಜವಾಬ್ದಾರಿ ಜಾಸ್ತಿ, ಹಂಗಾಗಿ ಎಲ್ಲನೂ ಬಿಟ್ಟು ಸೈಡಲ್ಲಿದ್ದೆ. ಈಗ ಆಡಿಷನ್ಗೆ ಹೋಗು ಅಂದರೂ ನಾನು ಅದನ್ನೇ ಅಂತಿದ್ದೆ, ಹೆಂಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ. ಆದರೂ ಒಂದು ಟ್ರೈ ಕೊಡೋಣ ಅಂದ್ಬಿಟ್ಟು ಬಂದೆ. ಈಗ ನಿಮ್ಮ ಮುಂದೆ ಯಾವ ಸ್ಕ್ರಿಪ್ಟು ಇಲ್ಲ, ಸಡನ್ನಾಗಿ ಮಾಡಬೇಕು ಅಂತಿದೆ, ಸೊ ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತರೆ ಒಬ್ಬ ಕೀಳು ಜಾತಿಯ ಹುಡುಗ, ಅವನಿಗೆ ಇಬ್ಬರು ಮಕ್ಕಳಿರ್ತಾರೆ, ಹೆಂಡ್ತಿ ಇರುತ್ತೆ. ಇಲ್ಲಿ ಊರಿನ ಗ್ರಾಮಸ್ಥರು. ಈಗ ಸ್ಟಾರ್ಟ್ ಮಾಡ್ತೀನಿ. ಹಾಂ. ಅಯ್ಯೋ ಶಿವನೇ, ನಾನು ಏನು ಮಾಡಲಿ? ನೀರು ನೀರು ಎಲ್ಲೂ ನೀರು ಸಿಗ್ತಿಲ್ವೇ? ನಾನು ಕಷ್ಟಪಟ್ಟು ಕೂಲಿ ಮಾಡಿ ಮನೆಗೆ ಬಂದೆ. ಮನೆಗೆ ಹೋದ್ರೆ ನನ್ನ ಮಗು ಜ್ವರದಿಂದ ಮೂರು ದಿನದಿಂದ ಬಳಲ್ತಾ ಇದೆ. ಊಟ ಮಾಡಿಸ್ದೆ, ಮಾತ್ರೆ ನುಂಗ್ಸೋಣ ಅಂತ ನೋಡಿದ್ರೆ ಮನೇಲಿ ನೀರಿಲ್ಲ. ಮಗಳು ಓಡ್ ಬಂದ್ಲು. ಅಪ್ಪ ಅಪ್ಪ ನನ್ಗೇನಾರು ತಂದಿದ್ಯಾ? ಅಪ್ಪ ನನ್ಗೇನಾರು ತಂದಿದ್ಯಾ? ತೋರ್ಸು, ಏನೋ ಬಚ್ಚಿಟ್ಕೊಂಡಿದ್ಯಾ? ನನಗೆ ತಾನೇ ಚಾಕ್ಲೇಟು ಅಂತ. ಪಾಪ ಮಗ್ಳಿಗೆ ನಾನು ಏನು ಹೇಳಲಿ? ನಾನು ದುಡ್ದಿದ್ದು ಟ್ಯಾಬ್ಲೆಟ್ಸ್ಗೆ ಆಗ್ತಿಲ್ಲ, ಔಷಧಿಗೆ ಆಗ್ತಿಲ್ಲ. ಅಲ್ಲಿ ನೋಡು ನೀರಿಲ್ಲ. ನೀರು ಬೇಕು ಅಂತ ಹುಡ್ಕೊಂಡು ಬಂದರೆ ಆ ಬಾವಿ ಹತ್ರ ಹೋದ್ರೆ ಊರಿನ ಜನ ಇದ್ದಾರೆ. ನಾನು ಅಲ್ಲಿ ಮುಟ್ಟಂಗಿಲ್ಲ, ಯಾಕಂದರೆ ನಾನೊಬ್ಬ ಕೀಳು ಜಾತಿಯವನು. ಏನು ಮಾಡಲಿ? ನಾನೇ ಹೋಗಿ ನೀರು ಸೇದ್ಕೊಂಡು ಬರಲಾ? ಯಾರು ಬರ್ತಾರೆ ಅಂತ 2-3 ಗಂಟೆಯಿಂದ ಕಾಯ್ತಿದ್ದೀನಿ, ಯಾರು ಬರ್ತಿಲ್ಲ. ಏನು ಮಾಡಲಿ? ಯಾಕಾದ್ರೂ ಹಿಂಗೆ ಹುಟ್ಟಿದ್ನೋ? ಏನು ಮಾಡಲಿ? ಮಗನ ಪ್ರಾಣ ಇಂಪಾರ್ಟೆಂಟು, ಅವನ ಜೀವನನೇ ಮುಖ್ಯ. ನಾನು ಹೋಗಿ ಆ ಬಾವಿಲಿ ನೀರು ಸೇದ್ಕೊಬರ್ತೀನಿ. ಯಾರಾದ್ರೂ ನೋಡಿದ್ರೆ? ಬೇಡ ಬೇಡ ಬೇಡ. 2 ಗಂಟೆಯಿಂದ ಕಾಯ್ತಿದ್ದೀನಿ, ಯಾರೂ ಬರಲಿಲ್ಲ. ಏನು ಮಾಡಲಿ? ಆಗಿದ್ದಾಗಲಿ, ಈಗ ಹೋಗಿ ನೀರು ಸೇದ್ಕೊಂಡೇ ಬರ್ತೀನಿ. ಯಾರೋ ಅವನು? ಯಾರು? ಅಯ್ಯೋ ಅಯ್ಯೋ, ನಾನಲ್ಲ ಬುದ್ಧಿ, ನಾನಲ್ಲ. ಓಯ್, ಯಾರು ನಮ್ಮ ಬಾವಿಲಿ ನೀರು ಸೇರ್ತಿದ್ದಾರೆ? ಬರ್ರೋ. ಓಯ್, ಯಾರೋ ನಿನ್ಗೆ ನೀರು ಸೇದ ಕೇಳಿದ್ದು? ಬುದ್ಧಿ ಬುದ್ಧಿ ಬುದ್ಧಿ, ಇಲ್ಲಿ ನೀರು ಮುಟ್ಮಾಡ್ತು ಅಂತ ಗೊತ್ತಿಲ್ವಾ? ಬುದ್ಧಿ ಇಲ್ಲ ಬುದ್ಧಿ, ಅದ್ ಮಗ. ಆಗ್ರ ಬುದ್ಧಿ, ನನ್ನ ಮಗನ್ಗೆ ಹುಷಾರಿಲ್ಲ ಬುದ್ಧಿ. ಮಗಗ್ ಮಾತ್ರ ತುಂಗಕ್ಕೆ ನೀರಿಲ್ಲ. ದಯವಿಟ್ಟು ಹೊಡಿಬೇಡಿ ಬುದ್ಧಿ. ಧನ್ಯವಾದಗಳು.